ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಲ್ಲು ಕನ್ನಡ ಫುಡ್ ಅಂಡರ್ ಚಾನಲ್ಗೆ ಸ್ವಾಗತ. ಇಂದು ಒಂದು ವಿಶೇಷವಾದ ಪಲ್ಯದ ರೆಸಿಪಿ, ಬಾಳೆದಿಂಡು ಹಾಗೂ ಹುಳ್ಳಿಕಾಳು ಉಪಯೋಗಿಸಿ ಒಂದು ಪಲ್ಯನ ಕೇರಳ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ತೀನಿ ನೋಡಿ. ತುಂಬ ಈಸಿ ಆ್ಯಂಡ್ ಟೇಸ್ಟಿಯಾಗಿರೋ ರೆಸಿಪಿ. ಓಕೆ, ಮೊದಲಿಗೆ ನಾವು ಬಾಳೆದಿಂಡನ್ನು ಕಟ್ ಮಾಡ್ಕೊಬೇಕು. ಫಸ್ಟ್ ಈ ಥರ ರೌಂಡಲ್ಲಿ ಕಟ್ ಮಾಡಿ, ಆಮೇಲೆ ಉದ್ದ ಕಟ್ ಮಾಡಿ ಇದನ್ನು ಬಟನ್ ಶೇಪಲ್ಲಿ ಕಟ್ ಮಾಡಿ ತೊಗೊಬೇಕು. ಮೀನ್ಸ್ ಸ್ಕ್ವಯರ್ ಟೈಪಲ್ಲಿ ನೋಡಿ, ಈ ರೀತಿ ಸ್ಕ್ವಯರ್ ಟೈಪಲ್ಲಿ ಕಟ್ ಮಾಡಿ. ಇದು ಕಟ್ ಮಾಡಿದ ತಕ್ಷಣವೇ ನೀರಲ್ಲಿ ಹಾಕಬೇಕು, ಇಲ್ಲಾಂದರೆ ಅದು ಕರೆ ಬೇಗ ಹಿಡಿಯುವಂಥದ್ದು, ಕಪ್ಪಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ನೀಟಾಗಿ ಇದನ್ನು ಈ ರೀತಿ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ನೀರು ತೆಗೆದು ಅದನ್ನು ನೀರಿಗೆ ಹಾಕ್ಕೊಬೇಕು, ಇಲ್ಲಾಂದರೆ ಕರೆ ಬಿಡುತ್ತೆ. ಈ ಬಾಳೆದಿಂಡು ಬಂದು ತುಂಬ ಒಳ್ಳೆಯದು. ನಮ್ಮ ಗಟ್ಟೆ ಹೆಲ್ತ್ಗಂತೂ ಸಿಕ್ಕಾಪಟ್ಟೆ ಒಳ್ಳೆಯದು. ನಮ್ಮ ಗಟ್ಟಲ್ಲಿರುವ ಗಲೀಜನ್ನೆಲ್ಲ ಈಚೆ ಆಗುತ್ತೆ. ಸೊ ನೆಕ್ಸ್ಟು ಬಂದು ನಾವು ಹುಳ್ಳಿಕಾಳು ತೊಗೊಂಡಿದ್ದೀವಿ. ನೀವು ಯಾವ ಕಾಳು ಬೇಕಾದ್ರೆ ತೊಗೊಬೋದು. ಹುಳ್ಳಿಕಾಳು ತೊಗೊಬೋದು, ಖಾರ ಮಣಿ ತೊಗೊಬೋದು, ಇಲ್ಲ ಕಾಬೂಲ್ ಕಡಲೆ, ಮಾಮೂಲಿ ಚೆನ್ನ ದಾಲು, ಯಾವ್ದು ಬೇಕಾದ್ರೆ ತೊಗೊಬೋದು. ಇವಾಗ ಹುಳ್ಳಿಕಾಳನ್ನ ಚೆನ್ನಾಗಿ ತೊಳೆದು ಲೆವೆಲ್ಗೆ ನೀರು ಹಾಕ್ಬಿಟ್ಟು ಬೇಯಿಸಿ ಮಡಗ್ತಾ ಇದ್ದೀವಿ. ಫುಲ್ಲು ಬೆಂದು ಸ್ಮ್ಯಾಶ್ ಆಗಬಾರ್ದು, ಜಸ್ಟ್ ಬೇಯಿಸಿ ಸೈಡಿಗೆ ಮಡಗಬೇಕು. ಉಳ್ಳಿದನ್ನು ಈ ರೀತಿಯಲ್ಲಿ ಬೇಯಿಸ್ಕೊಂಬಿಡಿ ಹುಳ್ಳಿಕಾಳನ್ನ. ಆ ಹುಳ್ಳಿಕಾಳು ನೀರು ಕೂಡ ವೇಸ್ಟ್ ಮಾಡಬೇಡಿ, ಅದು ತುಂಬ ಹೆಲ್ತ್ ಬೆನಿಫಿಟ್ ಇರುವಂಥದ್ದು, ಹೊಟ್ಟೆ ಕರಗ್ಸೋಕ್ಕೆಲ್ಲ ತುಂಬ ಒಳ್ಳೆಯದು. ಸೊ ಅದನ್ನು ಸೈಡಿಗೆ ಮಡಗಿ ಇವಾಗ ನಾವು ಖಾರ ಮಸಾಲೆ ಹಾಕ್ಕೊಬೇಕು. ಅದಕ್ಕೆ ಸಾಂಬಾರು ಈರುಳ್ಳಿ ಒಂದು 4ರಿಂದ 5, ಆಮೇಲೆ ಬೆಳ್ಳುಳ್ಳಿ, ಇಷ್ಟೇ ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥ ತರಕಾರಿ. ಇದನ್ನು ಚೆನ್ನಾಗಿ ಕುಟ್ಕೊಬೇಕು, ಸಿಪ್ಪೆ ಸಮೇತನೇ ಕುಟ್ಕೊಬೇಕು. ಇವನ್ ಸಿಪ್ಪೆ ಕೂಡ ಫೈಬರ್ ಕಂಟೆಂಟು, ಅದರಲ್ಲಿ ನಮಗೆ ಬೆಳ್ಳುಳ್ಳಿ ಸಿಪ್ಪೆ ಕೂಡ ಬೇಕು. ಸೊ ಇವಾಗ ಒಂದು ಬಾಣಲಿ ತಗೊಳ್ಳೋಣ. ಅದಕ್ಕೆ ಬೇಕಾದಷ್ಟು ಎಣ್ಣೆಯನ್ನು ಒಯ್ಕೊಳ್ಳೋಣ. ಎಣ್ಣೆ ಹುಯ್ಕೊಂಡು ಈ ಮಸಾಲೆ ಒಗ್ಗರಣೆ ಹಾಕ್ಕೊಬೇಕು. ಇದಕ್ಕೆ ಸಾಸಿವೆ, ಜೀರಿಗೆ ಏನು ಬೇಡ. ಸೊ ಸಿಂಪಲ್ ಒಗ್ಗರಣೆ. ಚೆನ್ನಾಗಿ ರೋಸ್ಟ್ ಆದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳಿ. ಕರಿಬೇವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಲೈಟಾಗಿ ಗೋಲ್ಡನ್ ಬ್ರೌನ್ ಆಗೋ ರೀತಿಯಲ್ಲಿ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ತೆಗಿಬೇಕು. ಸೊ ಇದು ಫ್ರೈ ಮಾಡಿ ತೆಗೆದ್ಮೇಲೆ ಇದಕ್ಕೆ ಸಿಂಪಲಾಗಿರುವಂಥ ಒಂದೇ ಒಂದು ಮಸಾಲೆ ಏನು ಅಂದರೆ ಬೆಳಗ್ಗೆ ಮೆಣಸಿನ್ಕಾಯಿ ಇದೆಯಲ್ಲ, ಅದನ್ನು ಚೆನ್ನಾಗಿ ಕುಟ್ಕೊಬೇಕು. ಖಾರ ಬೇಕು ಅಂದರೆ ನೀವು ನಾರ್ಮಲ್ ಒಣಮೆಣಸನ್ನು ಕುಟ್ಕೊಂಡು ಮಾಡ್ಕೊಬೋದು. ಇವಾಗ ನಾನು ಒಣಮೆಣಸು ಕೊಟ್ಟಿದ್ದೀನಿ, ಅದೊಂದು 3 ಟೀ ಸ್ಪೂನ್ ಮಾತ್ರ ಹಾಕ್ಕೊಳ್ಳಿ. ಹಾಕ್ಕೊಂಡ್ರೆ ನಮ್ಮ ಮಸಾಲೆ ರೆಡಿ. ಇವಾಗ ಫಸ್ಟ್ ನಾವು ಆಗಲೇ ಆ ಸೂಪನ್ನು ಮಡಗಿದ್ದೀವಲ್ಲ, ಹುಳ್ಳಿಕಾಳು ಬೇಯಿಸಿರೋ ನೀರು, ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ರೆ ಹುಳ್ಳಿಕಾಳು ಸೂಪ್ ರೆಡಿ, ನ್ಯಾಚುರಲ್ ಆಗಿರೋಂಥ ಸೂಪ್ ರೆಡಿ. ಇವಾಗ ನೆಕ್ಸ್ಟು ನಾವು ಆಗಲೇ ನೀರಲ್ಲಿ ಸೋರಿಸಿದ್ವಲ್ಲ, ಆ ಬಾಳೆದಿಂಡನ್ನು ನಾವು ಈ ಮಸಾಲೆ ಖಾರ ರೆಡಿ ಮಾಡಿದ್ದೀವಲ್ಲ, ಖಾರ ಒಗ್ಗರಣೆ, ಅದಕ್ಕೆ ಹಾಕ್ಬಿಟ್ಟು ಒಂದು 10ರಿಂದ 15 ನಿಮಿಷ ವೆಯ್ಟ್ ಮಾಡಬೇಕು, ಇದು ಬೇಯಕ್ಕೋಸ್ಕರ. ಸೊ ನೀರು ಏನೂ ಹಾಕೋದು ಬೇಡ, ಬಾಳೆದಿಂಡಲ್ಲೇ ನೀರಿರುತ್ತೆ, ಆ ಎಕ್ಸಸ್ ನೀರೆಲ್ಲ ಇದಕ್ಕೆ ಬರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಚಿಕ್ಕ ಟೀ ಸ್ಪೂನು, ಓಕೆನಾ, ಅದು 2.5 ಟೀ ಸ್ಪೂನ್ ಹಾಕ್ಕೊಂಡು ಇದನ್ನು ಒಳ್ಳೆ ರೀತಿಯಲ್ಲಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಆ ಮಸಾಲೆ ಹಾಗೂ ಉಪ್ಪೆಲ್ಲ ಎಲ್ಲ ಕಡೆಗೆ ಹರಡುವಂತೆ ಆದಮೇಲೆ ಮುಚ್ಚಿಕ್ಬಿಡಿ. ಒಂದು 10-15 ನಿಮಿಷ ಆದಮೇಲೆ ಹುಳ್ಳಿದಿಂಡು ಬೆಂದಿರುತ್ತೆ. ಬೆಂದಾದಮೇಲೆ ನಾವು ಆಗಲೇ ಕುಕ್ಕರಲ್ಲಿ ಬೇಯಿಸಿ ಮಡಗಿದ್ದೀವಲ್ಲ, ಹುಳ್ಳಿಕಾಳನ್ನು ಇದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಪಲ್ಯ ಇವಾಗ ಆಲ್ಮೋಸ್ಟ್ ಡನ್. ಇನ್ನೊಂದು 2-3 ನಿಮಿಷದಲ್ಲಿ ಪಲ್ಯ ರೆಡಿ ಆಗುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಟ್ ಸರ್ವ್ ಮಾಡಿ. ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.